ವಿಶ್ವಾಸ ಇಲ್ಲದ್ರಿಂದ ವಿಶ್ವಾಸ ಮೂಡೋದು ಹೆಂಗಪ್ಪ ಅಂತಂದ್ರೆ ನಮ್ಮ ಬಿಹೇವಿಯರ್ದಿಂದ. ಅದಕ್ಕಾಗಿ ಇದೊಂದು ಏನಪ್ಪ ಅಂತಂದ್ರೆ ಒಂದು ದೊಡ್ಡ ಕ್ಲಾಸ್ ಆಗೋ ಸಾಧ್ಯತೆಗಳಿದ್ದಾವೆ. ಏನಾಗ್ಬೋದು ಏನಿಲ್ಲ ಅನ್ನೋದನ್ನು ಎಲ್ಲರೂ ಗುಪ್ತವಾಗಿ ಮೀಟಿಂಗ್ ಮಾಡ್ತಾಯಿದ್ದಾರೆ. ಇವ್ರು ಭೇಟಿ ಆಗೋದು, ಇವ್ರು ಯಾವ್ರು ಭೇಟಿ ಆಗೋದು, ಏನೇನು ಮಾಡೋದು ನಿಲ್ಲಿಸಿದ್ದಾರೆ. ಎಲ್ಲ ಮೀಟಿಂಗ್ಗಳು ಗುಪ್ತ ಮೀಟಿಂಗ್ಗಳು ಜೋರು ನಡೆದ ಅಂತ ಸುದ್ದಿಗಳು ಇದ್ದಾವೆ. ಮಾಡಲಿ, ಗುಪ್ತ ಮೀಟಿಂಗ್ ಮಾಡಲಿ. ಜೊತೆಗೆ ರೈತರು ಒಟ್ಟು ಎಚ್ಚರಿಕೆಯಿಂದ ತಮಗೆ ಯಾರು ಬೇಕಪ್ಪ, ತಮಗೆ ಒಳ್ಳೆಯವ್ರು ಯಾರು ಮಾಡೋದನ್ನು ಸಹಿತ ಅವರು ಆಯ್ಕೆ ಮಾಡಲಿ ಅಂತ ಹೇಳ್ತಾ, ಒಟ್ಟು ರೈತರಿಗೆ ಒಳ್ಳೆಯದಾಗುವಂಥ ಕೆಲಸ ಆಗಲಿ. ಇಲ್ಲಿಂತ ಯಾರಾದರೂ ಗೆಲ್ಲಲಿ, ಯಾರು ಗೆದ್ದರೂ ಅಷ್ಟೇ. ಬಟ್ ಮುಖ್ಯವಾಗಿ ಜಾರಕಿಹೊಳಿ ಅವರಿಗೆ ಅವ್ರ ಕುಟುಂಬಕ್ಕೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಒಂದಿಷ್ಟು ಸ್ವಲ್ಪ ಕಣ್ಣಿರೋದ್ರಿಂದ ಅವ್ರು ನಾವು ಗೆಲ್ಲಬೇಕಪ್ಪ ಇಲ್ಲೇ ಎನ್ನುವಂಥ ಬೆಳಗಾವಿ ಜಿಲ್ಲೆಯನ್ನು ನಮ್ಮ ಸುಪರ್ದಿಲಿಟ್ಟುಕೊಂಡ್ರೆ ನಮ್ಗೆ ಹೆಚ್ಚು ಹೆಲ್ಪ್ ಆಗ್ತದೆ ನಾಳೆ ಅನ್ನುವಂಥ ಒಂದು ದೃಢವಾದ ನಂಬಿಕೆ. ಅದಕ್ಕಾಗಿ ಅವರೆಲ್ಲ ಕುಡ್ಕೊಂಡಿದ್ದು ಪ್ರಯತ್ನ ಮಾಡ್ತಾಯಿದ್ದಾರೆ. ಮತ್ತು ಅವ್ರ ಮೇಲೆ ಇದ್ದ ವಿಶ್ವಾಸ ಇಟ್ಟಂಥ ಈ PKPS ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಅವರು ಈ ಜಾರಕಿಹೊಳಿ ಅವರು ಹೇಳೋದು ನಮಗೂ ಏನಿಲ್ಲಪ್ಪ ಹಾರ್ಮಿಯವರು ಅಂತ ಅನ್ನುವಂಥವ್ರು ಅವ್ರಿಗೆ ಸಹಾಯನೂ ಮಾಡ್ಬೋದು. ಒಟ್ಟಾರೆಯಾಗಿ PKPS ಅಂದ್ರೆ ರೈತರು ಏನು ವೋಟರ್ಸ್ ಅದಾರ ಅವ್ರು ಇದ್ದಿದ್ದು ಅವ್ರ ಮೇಲೆ ನಿಂತದ್ದು ಅವ್ರಿಗೆ ಮೋಸ್ಟ್ಲಿ ಓಟ್ ಹಾಕುವಂಥ ಅವಕಾಶ ಹಿಂದೆಂದಿಗಿಂತ ಹೆಚ್ಚು ಈ ಸಲ ಸಿಗ್ತದೆ ಅಂತ ಅನ್ನಿಸ್ತದೆ. ಈಗ ಯೋಗ್ಯರು ತಮಗೆ ಯಾರು ಅನ್ನಿಸ್ತಾರೆ. ನಾವು ಯಾರ ಪರವಾಡಲ್ಲಿ ಯಾರು ಇರೋದು ಇಲ್ಲ, ತಲೆ ಇಟ್ಕೊಂಡಿರೋದಿಲ್ಲ. ಯಾರು ನಿಮಗೆ ಯೋಗ್ಯ ಅನ್ನಿಸ್ತಾರೆ. ಯಾಕಂದ್ರೆ ನೀವು ಅವ್ರ ಜೊತೆ ಬಾಳೆ ಮಾಡಬೇಕಾಗ್ಯದ. ಎದ್ದ ತಕ್ಷಣ ಸಾಲು ಮತ್ತೇನೋ ಅಂತ. ಅದ್ರ ಜೊತೆಗೆ ಇನ್ನೊಂದು ಮಾತು ನಿಮ್ಮ ತಲೆ ಮೇಲೆ ಹಾಕ್ತಾಯಿದ್ದೀನಿ. ಪ್ರತಿಯೊಂದು PKPSಗೆ ಮತ್ತು ಗ್ರಾಮ ಪಂಚಾಯತಿಗೆ ಗೋಡೌನ್ ಮಾಡಿ ನಿಮ್ಮ ಬೆಳೆಯಲ್ಲಿ ಇಡುವಂಥ ವ್ಯವಸ್ಥೆ ಯಾರು ಮಾಡಿಕೊಡ್ತೀನಿ ಅಂತಾರೆ ಅವ್ರಿಗೆ ನೀವು ಮತ ಹಾಕೋದು ಯೋಗ್ಯ ಅಂತ ನನಗೆ ಅನ್ನಿಸ್ತದೆ. ಯಾಕೆಂತಂದರೆ ಇಲ್ಲ ನಮ್ಮ ಅಭಿಪ್ರಾಯ ಹೇಳಬೇಕಾಗ್ತದೆ ಒಂದಿಷ್ಟು. ಯಾಕಪ್ಪ ಅಂದರೆ ಇದು ಅದರಿಂದ ರೈತ ಲಾಭದ. ಯಾಕಂದ್ರೆ ಮಾರ್ಕೆಟ್ ಅಲ್ಲೇ ತಯಾರಾಗ್ತದೆ. ಇಲ್ಲರೂ ಶುರುವಾಗಿರೋ ಮಾರ್ಕೆಟ್ಗೆ ಒಂದು ಕ್ರಾಂತಿ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ರಾಷ್ಟ್ರ ಮಟ್ಟದಲ್ಲಿ ಇಲ್ಲಿವರೆಗೆ ಛೋಟು ರಾಮ್ ಅಂತ ಬರ್ತಾರೆ, APMC ತೊಗೊಂಬಂದವರು ಹರಿಯಾಣದವರು. ಅದೇ ರೀತಿಯಲ್ಲಿ ಇದನ್ನು ಗ್ರಾಮ ಪಂಚಾಯತ್ ಇರುವಂಥ ಒಂದು ಪ್ರಯತ್ನ ಅಲ್ಲಿ ಗೋಡೌನ್ ಆದರೆ ನಿಶ್ಚಿತವಾಗಿಯೂ ಅದು ಮಾರ್ಕೆಟಿಗೆ ಬೆಳೀತದೆ ಅನ್ನೋದು ಸಹಜ. ಮತ್ತಿಲ್ಲ ಸಹಕಾರಿ ಕ್ಷೇತ್ರ ದುಡ್ಡು ಇರೋದರಿಂದ ಆ ದುಡ್ಡಿಲ್ಲಿ ಬಳಸ್ರಿ. ಯಾರ ಮನೆ ದುಡ್ಡಲ್ಲ ಏನಲ್ಲ, ಆ ದುಡ್ಡಿಲ್ಲಿ ಬಳಸ್ರೆ ಬಂದ ಲಾಭ ಅಲ್ಲಿ ನೀವು ಇರ್ತಾರೆ. ಪ್ರತಿಯೊಬ್ಬ ರೈತಂದರೆ ಇರ್ತಾನೆ ಜೋಳ ಅವತ್ತೇನು ಇರ್ತಾನೆ ಆಹಾರ ಪದಾರ್ಥಗಳನ್ನ ಇವು ಕಾಳುಗಳನ್ನು ಅವನ್ನ ಸುರಕ್ಷಿತವಾಗಿ ಇಟ್ಕೊಂಡು ಅದಕ್ಕೊಂದು ಮಿನಿಮಮ್ ಬಾಡಿಗೆ ತೊಗೊಂಡು ಮಾಡಿದ್ರೆ. ಯಾಕಂದರೆ APMC ಹೋಗಿಟ್ರಿ ಅದಕ್ಕೆ ಹತ್ತಿ ಇಡ್ರಿ ಮತ್ತೊಂದು ಇಡ್ರಿ ಅದಕ್ಕೂ ಬಾಡಿಗೆ ಇರ್ತದೆ. ಅಲ್ಲಿ ಬಾಡಿಗೆ ವಸೂಲು ಮಾಡ್ತಾರೆ ಅವರು. ಅದ್ರ ಜೋಡಿ ಮತ್ತು ನಾವು ಏನಾದರೂ ಒಂದು ಹತ್ತಿ ಇಟ್ಟು ಬಂದ ಸಾಲ ತಗೊಂಬಂದ್ವಿ ಅದಕ್ಕೆ ಮತ್ತೆ ಬಡ್ಡಿನೂ ವಸ್ತಿರ್ತಾರೆ. ಅದು ಇಲ್ಲಿ ಇಲ್ಲ. ಇಲ್ಲಿ ಬರೀ ಅದಕ್ಕೆ ಒಂದು ಏನಪ್ಪ ರೇಟ್ ಕಟ್ಟಿರ್ತಾರೆ. ಅದು ಮಾರಿದ ತಕ್ಷಣ ಮಾಲು ಮಾರಿದ ಕೂಡ ಅವ್ರು ಬಾಡಿಗೆ ಕಟ್ ಮಾಡ್ಕೊತಾರೆ. ಉಳಿದ ರೊಕ್ಕ ರೈತ ಡೈರೆಕ್ಟ್ ಬರ್ತಾವೆ. ಅದಕ್ಕಾಗಿ PKPS ರೈತರ ಮತದಾರ ಈ ಒಂದು ವಿಷಯದಲ್ಲಿ ಭಾಳ ಎಚ್ಚರ ಅಂತ ಹೇಳ್ತಾ ಇದನ್ನು ಯಾರು ಮಾಡ್ತಾರೆ ಸಪೋರ್ಟ್ ಮಾಡ್ಕೊಂಡು ಹೋಗ್ರಿ ಅಷ್ಟೇ, ಮತ್ತೇನಿಲ್ಲ ಅಂತ ನಾನು ಅನಿಸಿದ್ದನ್ನು ಹೇಳಿದ್ದೀನಿ. ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡಿ. H16 ನ್ಯೂಸ್ ಅರ್ಥಾತ್ ಈ ಥರ ಇರೋದು ಸತ್ಯದ ಕೈಗಳಲ್ಲಿ ವಂದನೆಗಳು.